ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಕೆಆರ್ಪುರಂ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಎಫ್ಐಆರ್ನಲ್ಲಿ ಅವರ ಹೆಸರಿದೆ. ನಮ್ಮ ಜೊತೆ ಖುದ್ದು ಬೈರತಿ ಬಸವರಾಜ್ ಅವರೇ ಇದ್ದಾರೆ. ಸರ್, ಏನಿದು ಪ್ರಕರಣ? ನಿಮ್ಮ ಹೆಸರೇ ಕೇಳಿ ಬರ್ತಿದೆ ಅಂತ. ಈ ವಿಚಾರದ ಬಗ್ಗೆ ನನಗೆ ಯಾವುದೇ ಮಾಹಿತಿನೂ ಇಲ್ಲ, ಏನೂ ಇಲ್ಲ. ಯಾಕೆ ನನ್ನ ಹೆಸರು ತಂದಿದ್ದಾರೋ ಗೊತ್ತಿಲ್ಲ. ಈಗ ಏನಾದರೂ ಇದ್ದರೆ ಪೊಲೀಸ್ ಅಧಿಕಾರಿಗಳು ನನ್ನ ಗಮನಕ್ಕೆ ತರಬೇಕಾಗಿತ್ತಲ್ಲ, ನನ್ನನ್ನು ಕೇಳಬೇಕಾಗಿತ್ತಲ್ಲ. ಈ ಎಫ್ಐಆರ್ ಮಾಡೋಕ್ಕೆ ಮುಂಚೆ ಏನು ಸರ್ ಈ ಥರ ಬಂದಿದೆ, ಈ ಥರ ಏನಿದು ಕತೆ ಅಂತ ಹೇಳಿದರೆ ನಾನು ಅವ್ರಿಗೆ ವಿವರಣೆಯನ್ನು ಕೊಡ್ತಾ ಇದ್ದೆ. ಏಕಾಏಕಿ ಎಫ್ಐಆರ್ ಮಾಡಿ ಇವತ್ತೆಲ್ಲೋ ಒಂದು ಕಡೆ ನಮ್ಮ ತೇಜೋವಧೆ ಮಾಡೋಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ ಕೂಡ ಭಾಳ ನೋವಿನ ಸಂಗತಿ. ಯಾವ ಜಮೀನಲ್ಲಿದೆ, ಏನು ಅದರ ವಿಚಾರ ಏನು, ಅದ್ರ ಬಗ್ಗೆ ನಮಗೆ ಯಾವುದು ಮಾಹಿತಿನೂ ಇಲ್ಲ. ಯಾರು ಕೊಲೆ ಆಗಿದ್ದಾರೆ, ಯಾರು ರೌಡಿ ಶಿವ, ಯಾವನು ಏನು ಅಂತ ಈಗ ನಾನು ನಿಮ್ಮ ಸುದ್ದಿ ಮಾಧ್ಯಮ ಮುಖೇನ ನೋಡಿದಾಗ ಈ ವಿಚಾರ ನನಗೆ ಗೊತ್ತಾಗಿದೆ. 5 ಜನ ಅರೆಸ್ಟ್ ಆಗಿದ್ದಾರೆ ಸರ್. ಅವ್ರು ನಿಮ್ಮ ಬೆಂಬಲಿಗರಲ್ವಾ? ಅವ್ರ ಹೆಸರು ಕೇಳಿಲ್ವಾ ನೀವು ಅಂತ? ನನ್ನ ಬೆಂಬಲಿಗರಂತ ನಾನು ಯಾರೂ ಇಲ್ಲ, ಯಾರು ನಮ್ಮ ಬೆಂಬಲಿಗರಲ್ಲ, ಯಾರು ನಮಗೆ ಇದಿಲ್ಲ. ನಾನು ಕ್ಷೇತ್ರದಲ್ಲಿ ಒಬ್ಬ ಪ್ರಾಮಾಣಿಕ ಶಾಸಕನಾಗಿ ಇವತ್ತು ಕೆಲಸವನ್ನು ಮಾಡ್ಕೊಂಬರ್ತಾ ಇದ್ದೀನಿ. ಇಲ್ಲೋ ಒಂದು ಕಡೆ ಇದನ್ನು ರಾಜಕೀಯವಾಗಿ ಏನಾದ್ರು ಮಾಡಬೇಕಂತೇಳಿ ಈ ಥರ ಮಾಡಿದಾರೇನೋ ಗೊತ್ತಿಲ್ಲ. ಸೊ ಅದರಿಂದ ಖಂಡಿತವಾಗಿ ನಿಜವಾಗ ಕೂಡ ಇದರ ವಿರುದ್ಧವಾಗಿ ನಾನು ಕಾನೂನು ಹೋರಾಟವನ್ನು ಮಾಡ್ತೇನೆ. ಇದರಲ್ಲಿ ಯಾವುದೇ ನಂದು ಪಾತ್ರ ಇಲ್ಲ, ಯಾವುದೇ ಒಂದು ತಪ್ಪಿಲ್ಲ. ಸೊ ಹಾಗಾಗಿ ಈ ರೀತಿಯಾದಂಥ ಟಿವಿನಲ್ಲಿ ಹಾಕಿದ್ರು ಕೂಡ ನಮಗೆ ಏನು ನೋವಾಗಲ್ವಾ? ಎಫ್ಐಆರ್ನಲ್ಲಿ ಬಂದಿದೆ ಸರ್, ನಾವಾಗ ಹಾಕಿಲ್ಲ. ಎಫ್ಐಆರ್ನಲ್ಲಿ 5ನೇ ಆರೋಪಿ ಹೆಸರಲ್ಲಿ ನಿಮ್ಮ ಹೆಸರಿದೆ. ಅದಕ್ಕೆ ಹೇಳಿದ್ದು. ಈಗ ಪೊಲೀಸ್ ಅಧಿಕಾರಿಗಳಿಗೆ ನನ್ನ ಇತಿಹಾಸ ಎಲ್ಲ ಕೂಡ ಗೊತ್ತಿದೆ. ಪೊಲೀಸ್ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಫೋನ್ ಮಾಡಿ, ಸರ್ ಈ ಥರ ನಿಮ್ಮದೊಂದು ಹೆಸರು ಬಂದಿದೆ, ಇದಕ್ಕೇನು ಪ್ರತಿಕ್ರಿಯೆ ಏನು ಅಂತ ಹೇಳ್ಬೋದಲ್ಲ. ಬರೀ ಬಸವರಾಜ್ ಅಂತ ಯಾರೋ ಹೆಸರು ಹಾಕಿ ಅಂತಲ್ಲ ಶಾಸಕರು ಅಂತ ಹೇಳಿದಾರಾ? ಸೊ ಅದನ್ನು ಹೇಳ್ಬೇಕಾಗಿತ್ತಲ್ಲ, ಕೇಳ್ಬೋದಾಗಿತ್ತಲ್ಲ. ಸೊ ಯಾಕೆ ಮಾಡಿದ್ರು? ಬಿದರಳ್ಳಿ ಹೋಬಳಿ ಕಿತ್ತಗನೂರಿನಲ್ಲಿರುವಂತಹ ಜಮೀನು ವಿಚಾರ ಅಂತ ನನ್ನ ವ್ಯಾಪ್ತಿಗೆ ಬರಲ್ಲ. ಅದು ಬಿದರಳ್ಳಿ ಹೋಬಳಿ ಬರ್ತಕ್ಕಂಥದ್ದು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ. ನಾನು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಕೆಲಸಕ್ಕೂ ಕೂಡ ಯಾರೇ ಬಂದರೂ ಕೂಡ ಅಲ್ಲಿನ ಶಾಸಕರಿಗೆ ರೆಫರ್ ಮಾಡ್ತೀನಿ ಹೊರತು ನಾನು ಅದ್ರ ಬಗ್ಗೆ ನಾನು ಯಾವುದು ಕೂಡ ಅಲ್ಲಿನ ಕೆಲಸಗಳ ಬಗ್ಗೆ ಇನ್ನೊಂದು ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನನ್ನ ಕ್ಷೇತ್ರದ ಜನ ಬಂದಾಗ ಮಾತ್ರ ನಾನು ನನ್ನ ಕ್ಷೇತ್ರದ ಅವರ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ಮಾಡೋಕ್ಕಂತ ಕೆಲಸ ಮಾಡ್ತೀನಿ. ಕಳೆದ ಫೆಬ್ರವರಿನಲ್ಲಿ ಇದೇ ಶಿವಪ್ರಕಾಶ್ ಅವರು ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ. ಈ ಥರ ನನಗೆ ಕೊಲೆ ಬೆದರಿಕೆ ಹಾಕ್ತಿದ್ದಾರೆ ಬೈರತಿ ಬಸವರಾಜು ಮತ್ತು ಅವ್ರ ಬೆಂಬಲಿಗರು ಅನ್ನುವಂಥ ಆರೋಪ ಆ ಪತ್ರದಲ್ಲಿ ಮಾಡಿದ್ದಾರೆ, ದೂರಿನಲ್ಲಿ. ನೋಡಿ, ಈಗ ಪೊಲೀಸ್ ಆಯುಕ್ತರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಆದರೂ ಕೂಡ ಪೊಲೀಸ್ ಆಯುಕ್ತರಾದರೂ ಕೂಡ ಫೋನ್ ಮಾಡಿ ನನಗೆ ಈ ಮಾಹಿತಿಯನ್ನು ತಿಳಿಸ್ಬೋದಾಗಿತ್ತು. ಆದರೆ ಇಲ್ಲ ಒಂದು ಕಡೆ ಪೊಲೀಸ್ ಆಯುಕ್ತರು ಕೂಡ ಇದನ್ನು ನಮಗೆ ತಿಳಿಸಿಲ್ಲ. ಆದರೆ ಏಕಾಏಕಿ ನಮ್ಮನ್ನು ಎಫ್ಐಆರ್ ಮಾಡಿರ್ತಕ್ಕಂಥ ಎಷ್ಟು ಸಮಂಜಸ ಇಲ್ಲ. ಅವರು ಕರೆದು ಏನಪ್ಪ ಈ ರೀತಿ ಬಂದಿದೆ ಅಂತೇಳಿ ಕೇಳಿದರೆ ನಾನು ಅದಕ್ಕೆ ಸಂಪೂರ್ಣವಾದದ್ದು ವಿವರಣೆಯನ್ನು ಕೊಡ್ತಾ ಇದ್ದೆ. ಇದಕ್ಕೂ ನನಗೆ ಸಂಬಂಧ ಇಲ್ಲ, ಯಾರು ಮಾಡಿದರೋ ಅವ್ರನ್ನ ನೀವು ಶಿಕ್ಷೆಗೊಳಪಡಿಸಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೆ. ಮುಂದಿನ ಕ್ರಮ ಏನು, ಮುಂದಿನ ನಡೆ ಏನು? ಅದೇ ಹೇಳಿದ್ನಲ್ಲ, ಈಗ ಮುಂದಿನ ನಡೆ ನಮ್ಮ ಹಿರಿಯ ವಕೀಲರನ್ನ ಚರ್ಚೆ ಮಾಡಿ ಇದರ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀನಿ. ಇದ್ರ ಹಿಂದೆ ರಾಜಕೀಯ ಉದ್ದೇಶ ಇದೆ ಅಂತ ಹೇಳ್ತೀರಾ? ಇದ್ದಂಗೆ ನಾನು ಕಾಣಿಸ್ತಾ ಇದ್ದೆ. ಯಾಕಂದರೆ ಇದನ್ನು ನೋಡಿದಾಗ ಎಫ್ಐಆರ್ ಹಾಕಬೇಕಾದ್ರೆ ಒಬ್ಬ ಶಾಸಕನ ಮೇಲೆ ನಾನು ಕೂಡ 4 ಬಾರಿ ಗೆದ್ದಿದ್ದೀನಿ, ಕೆಲಸ ಮಾಡಿದ್ದೀನಿ, ಎಲ್ರಿಗೂ ಗೊತ್ತಿದೆ. ಆದರೆ ಇಲ್ಲ ಒಂದು ಕಡೆ ಇದನ್ನು ಆಗಬೇಕಾದ್ರೆ ಸ್ವಲ್ಪ ಆದರೂ ಕೂಡ ಅವರು ನಮಗೆ ತಿಳಿಸ್ಬೇಕಾಗಿತ್ತಲ್ಲ, ಮಾಹಿತಿಯನ್ನು ತಿಳಿಸ್ಬೇಕಾಗಿತ್ತಲ್ಲ. ತಿಳಿಸದೆ ಏಕಾಏಕಿ ನಮ್ಮನ್ನು ಸೇರಿಸಿರ್ತಕ್ಕಂಥದ್ದು ಎಷ್ಟು ಸಮಂಜಸ? ಬಂಧನ ಭೀತಿ ಇದೆಯಾ? ಅಯ್ಯೋ, ಯಾಕೆಂದ್ರೆ ಇತ್ತೀಚೆಗೆ ರವಿಕುಮಾರ್ ಅವರ ಪ್ರಕರಣ ಕೂಡ ಆಯಿತು. ಆ ವಿಚಾರದಲ್ಲಿ ಕೂಡ ಸರ್ಕಾರ ಸ್ವಲ್ಪ ಸೀರಿಯಸ್ ಆಯಿತು. ಬೇರೆ ಬೇರೆ ಬಿಜೆಪಿ ಶಾಸಕರ ವಿಚಾರದಲ್ಲಿ ಸೀರಿಯಸ್ ಆಗ್ತಿದೆ ಸರ್ಕಾರ. ಮಾಡಿದರೆ ತನಿಖೆ ಮಾಡಲಿ, ತನಿಖೆಯಲ್ಲಿ ನಮ್ಮ ಪಾತ್ರಗಳೇನಿದ್ದರೆ ಕೂಡ ನಾನು ತನಿಖೆಗೆ ಸಹಕಾರ ಕೊಡ್ತೀನಿ, ಅದ್ರ ಬಗ್ಗೆ ಇಲ್ಲ. ಆದರೆ ನೀವು ಈ ರೀತಿಯಾದಂಥ ಮಾತುಗಳಿದ್ರೆ ನನಗೂ ಕೂಡ ಎಲ್ಲ ಬೇಜಾರುತ್ತೆ. ಯಾಕಂದರೆ ನಾನು ಒಬ್ಬ ಪ್ರಾಮಾಣಿಕ ಶಾಸಕನಾಗಿ ಕೆಲಸ ಮಾಡ್ಕೊಂಬಂದಿದ್ದೀನಿ. ತಪ್ಪು ಮಾಡಿದೆ ನೀನು ಅವ್ರ ಮೇಲೆ ಆಪಾದನೆ ಮಾಡಿದ್ರೆ ಎಷ್ಟು ಸಮಂಜಸ? ಇದಾಗಬೇಕು. ಗೃಹ ಸಚಿವರನ್ನು ಭೇಟಿ ಮಾಡ್ತೀರಾ ಅಥವಾ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀರಾ? ನಾನು ಅದಕ್ಕೆ ಫೋನ್ ಮುಖೇನ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡ್ತೀನಿ. ಒಟ್ಟಾರೆ ಫೈನಲ್ ಆಗಿ ಏನು ನಿಮ್ಮದು ಅಂತ? ಫೈನಲ್ ಆಗಿ ನನಗೆ ಇದಕ್ಕೆ ಸಂಬಂಧ ಇಲ್ಲ, ಇದಕ್ಕೂ ನನಗೆ ಯಾವುದೇ ಸಂಬಂಧಗಳು ಇದ್ರ ಬಗ್ಗೆ ನನಗೆ ಮಾಹಿತಿ ಕೂಡ ಇಲ್ಲ. ಸುಮ್ಮನೆ ಸುಳ್ಳು ಆರೋಪಗಳು ಮಾಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಶಾಸಕ ಬೈರತಿ ಬಸವರಾಜ್ ಅವರ ಸ್ಪಷ್ಟೀಕರಣ. ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂತಹ ಸ್ಪಷ್ಟವಾದ ನುಡಿಗಳನ್ನು ಅವರು ಮಾಡಿದ್ದಾರೆ. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು.